ಚೆಲುವಾದ ಆ ಚಹರೆ ಕಡು ಮಂಜಿನಲಿ ಕರಗಿ, ಚೆಲುವಾದ ಆ ಚಹರೆ ಕಡು ಮಂಜಿನಲಿ ಕರಗಿ, ಅಂದಿದ್ದರವರಿಂದು ಇಲ್ಲ ನಮ್ಮೊಡನೆ, ಬಂದಂತೆ ತೆರಳುವುದು ಸಹಜ ಈ ಪಯಣದಲ್ಲಿ, ಬಂದಂತೆ ತೆರಳುವುದು ಸಹಜ ಈ ಪಯಣದಲ್ಲಿ, ಮೌನ ನಡೆ ಅನಿವಾರ್ಯ ಮುದ್ದು ರಾಮ, ಮೌನ ನಡೆ ಅನಿವಾರ್ಯ ಮುದ್ದು ರಾಮ. ಚೆಲುವಾದ ಆ ಚಹರೆ ಕಡುಮಂಜಿನಲಿ ಕರಗಿ, ಅಂದಿದ್ದ ಅವರಿಂದು ಇಲ್ಲ ನಮ್ಮೊಡನೆ, ಅಂದಿದ್ದರವರಿಂದು ಇಲ್ಲ ನಮ್ಮೊಡನೆ, ಮೌನ ನಡೆ ಅನಿವಾರ್ಯ ಮುದ್ದು ರಾಮ. ಜಾಣ ನಡೆಗೆ ಕಾಲ ಯಾವತ್ತೂ ನಮ್ಮನ್ನು ಮನ್ನಿಸುವುದೂ ಇಲ್ಲ, ಕ್ಷಮಿಸುವುದೂ ಇಲ್ಲ, ರಿಯಾಯಿತಿ ತೋರುವುದೂ ಇಲ್ಲ. ಒಲುಮೆ ತೋರುತ್ತಾ ಅವನು ನಲುಮೆಯಿಂದ ಕೂರುವುದೂ ಇಲ್ಲ. ಬಂದೇ ಬರುತ್ತಾನೆ. ಅವನ ದಿನಚರಿಯಲ್ಲಿ ನಮ್ಮನ್ನು ಕರೆದೊಯ್ಯುವ ದಿನಾಂಕ, ವೇಳೆ, ವಾರ ಎಲ್ಲವೂ ಕೂಡ ನೋಂದಣಿಯಾಗಿ ಹೋಗಿರುತ್ತೆ. ಅದಕ್ಕೆ DVG ಅವರು ಹೇಳಿದ್ದು ಕರೆ ಬರಲ್ ತೆರಳ್ ಅಂತ. ಅಂತಹ ಒಬ್ಬ ಕಾಲ ಕರೆದೊಯ್ಯುವ ಅವನ ಆ ಮೌನ ನಡೆಯಲ್ಲಿ ನಮ್ಮ ಜಾಣ ನಡೆ ಯಾವುದೇ ರೀತಿಯಲ್ಲೂ ಕೆಲಸಕ್ಕೆ ಬರೋಲ್ಲ. ಅದರ ಬದಲು ನಾವೇ ಅವನನ್ನು ಪ್ರಾರ್ಥಿಸಿಕೊಳ್ಳಬೇಕು. ಆಶೆಗಳ ಕೆಣಕದಿರು, ಪಾಶಗಳ ಬಿಗಿಯದಿರು, ಬೇಸರವ ತಾರತಿರು, ಪಾತಕ ಸ್ಮೃತಿಯಿಂದ ಚುಚ್ಚದಿರು ಎನ್ನುತ್ತಾ ಈಶನನ್ನು ಬೇಡಿಕೊಳ್ಳೋ ಮಂಕುತಿಮ್ಮ. ಆರ ಕೈಯ ತುತ್ತಿಗಂ ಕಾಯಿಸದೆ, ಆರ ಭುಜಕ್ಕೂ ಭಾರವಾಗಿಸದೆ, ಆರ ಸೆಳೆಸಳು ಅಂಟದ ಓಲಾಗಿಸ ಪಾರುಗಾಣಿಸಿ ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ ಕೇಳಿಕೊಂಡು ನಾವೇ ಬಾಗಿಲು ತೆರೆದು ಸಿದ್ಧವಾಗಿ ಬಿಟ್ಟರೆ ಆಗ ನಮಗೆ ಯಮರಾಜ ನಿಜರಾಜನೇ ಆಗಿಯೇ ಕಾಣುತ್ತಾನೆ, ರಾಜಾದಿ ರಾಜನಾಗಿಯೂ ಕಾಣುತ್ತಾನೆ. ನಮಗೂ ಕೂಡ ಅವನ ಮೌನ ನಡೆಯಲ್ಲಿ ನಮ್ಮ ನಡಿಗೆ ಧೀರ ನಡೆಯಾಗುತ್ತೆ.